ಸರ್, ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಧ್ವಂಸ ಆದಮೇಲೆ ಸಾಕಷ್ಟು ಹೋರಾಟಗಳು ಮಾಡ್ಕೊಂತ ಎಲ್ಲ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ಸಚಿವರನ್ನೆಲ್ಲರೂ ಮೀಟ್ ಮಾಡ್ತಿದ್ದೀರಾ. ಇವತ್ತು ವಿಧಾನಸೌಧಕ್ಕೆ ಬಂದಿದ್ದಾರೆ, ಯಾರನ್ನೆಲ್ಲ ಮೀಟ್ ಮಾಡಿದ್ರಿ, ಏನು ಭರವಸೆ ಕೊಟ್ಟಿದ್ದಾರೆ ಅಂತ? ಸರ್, ಇವಾಗ ಆಲ್ರೆಡಿ ಎಲ್ಲ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, CM, ಈಶ್ವರ್ ಖಂಡ್ರೆ ಎಲ್ಲರೂ ಕೊಟ್ಟಿದ್ದೀನಿ. ಇವತ್ತು ನಾನು CS ಅವ್ರು ನೋಡೋಕ್ಕೆ ಬಂದಿದ್ದೆ, ಶಾಲಿನಿ ರಜಿಸ್ಟ್ನವ್ರನ್ನ. ಅವ್ರಿಗೆ ಕೆಲವು ದಾಖಲೆಗಳನ್ನ ಕೊಡಬೇಕಾಯಿತು. ಏನು ಅವರು 1 ಎಕರೆ ಮಾರ್ಕೊಂಡೋದು ದಾಖಲೆಗಳನ್ನ ಕೊಟ್ಟಿರಲಿಲ್ಲ, ಅದನ್ನು ಕೊಟ್ಬಿಟ್ಟು ಅವರಿಗೆ ಹೋಗೋ ಅಂತ ಬಂದಿದ್ದೀನಿ. ಏನೋ ಸಾಯಂಕಾಲ ಸಿಗ್ತೀವಿ ಅಂತ ಹೇಳಿದ್ದಾರೆ, ಯಾವುದೋ ಮೀಟಿಂಗ್ ಇದೆ ಅಂದ್ಬಿಟ್ಟು. ಇವತ್ತು ನಾವು ಸರ್ಕಾರಕ್ಕೆ ಇಷ್ಟೇ ನಾವು ಕೇಳ್ತಾ ಇರೋದು, ಕೂಡಲೇ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಕೂಡಲೇ ಅರಣ್ಯ ಇಲಾಖೆ ವಶಕ್ಕೆ ತಗೊಬೇಕು. ಅವರು 2 ಬಾರಿ ಉಲ್ಲಂಘನೆ ಮಾಡಿದ್ದಾರೆ. 2004ರಲ್ಲಿ 10 ಎಕರೆ ಮಾಡ್ಕೊಂಡು ಅಭಿವೃದ್ಧಿಪಡಿಸಿಲ್ಲ. 2021ರಲ್ಲಿ 1 ಎಕರೆನ 14 ಕೋಟಿಗೆ ಮಾರಿ 3 ಕೋಟಿ ಅಡ್ವಾನ್ಸ್ ತಗೊಂಡಿದ್ದಾರೆ. ಅಲ್ಲೂ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಸರ್ಕಾರದ ಆದೇಶವಿಲ್ಲದೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡಿದ್ದಾರೆ, ಕೋರ್ಟ್ ಸುಳ್ಳು ಮಾಹಿತಿ ಕೊಟ್ಟು. ಅದಕ್ಕಾಗಿ ನಾವು ಇಷ್ಟು ಬೇಡಿಕೆ ಹೇಳ್ತಾ ಇರೋದು ನಮ್ಮ ಸರ್ಕಾರಕ್ಕೆ, ಅಲ್ಲಿ ವಿಷ್ಣುವರ್ಧನ್ ಅವರ ಮಂದಿರ ಪುನರ್ನಿರ್ಮಾಣ ಆಗಬೇಕು. ಆ 10 ಗುಂಟೆ ಜಾಗದಲ್ಲಿ ಆ 10 ಗುಂಟೆ ಜಾಗನ ನಮ್ಗೆ ಅರಣ್ಯ ಇಲಾಖೆ ಕೊಡಬೇಕು. ಅದರ ಬದಲಿಗೆ ನಾವು 20 ಗುಂಟೆ ಜಾಗನ ಅರಣ್ಯಕ್ಕೆ ಒಂದು ಕೊಟ್ಟಂತೆ 20 ಗುಂಟೆ ಜಾಗ ಕೊಡೋಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಸಿದ್ಧರಿದ್ದೇವೆ ಅಂತ ನಾವು ಬೇಡಿಕೆ ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಇಷ್ಟು ಬೇಡಿಕೆ ಕೊಟ್ಟಿದ್ದೀವಿ ಸರ್. ಕೂಡಲೇ ಇದ್ರ ಬಗ್ಗೆ ಇವಾಗ SIT ಅಂಗಳದಲ್ಲಿದೆ. ಮನೆ ಜಿಲ್ಲಾಧಿಕಾರಿಗಳು GIT ಅಂದರೆ ಜಿಲ್ಲಾ ತನಿಖಾ ದಳ ಅರಣ್ಯ ಆಲ್ರೆಡಿ ವರದಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ. ಅದು ಸರ್ಕಾರದ ಅಂಗಳದಲ್ಲಿದೆ. ಈಗ ಮುಖ್ಯವಾಗಿ SIT ರಾಜ್ಯ ತನಿಖಾ ದಳ ಒಂದು ಮೀಟಿಂಗ್ ಮಾಡಿ ಅದನ್ನು ಆರ್ಡ್ರು ಮಾಡಿ ಜಿಲ್ಲಾಧಿಕಾರಿಗಳು ಕೊಟ್ಟು ಜಿಲ್ಲಾಧಿಕಾರಿಗಳು ವಶಕ್ಕೆ ತಗೋತಾರೆ. ಈಗ ಜಿಲ್ಲಾಧಿಕಾರಿಗಳು ವರದಿ ಕಳಿಸಿದ್ದಾರೆ, ಆ ಆರ್ಡ್ರು ಸರ್ಕಾರನೇ ಮಾಡಬೇಕು. ಹಾಗಾಗಿ ಡಾಕ್ಟರ್ ಶಾಲಿನಿ ರಜಿಸ್ಟ್ರವರೇ ಅದರಲ್ಲಿ SIT ತಂಡದಲ್ಲಿ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿ ತನ್ನ ಅಹವಾಲನ್ನು ಹೇಳ್ಕೊಂಡಿದ್ದೀನಿ. ಸರ್ಕಾರ ಅತಿ ಶೀಘ್ರದಲ್ಲೇ SIT ಮೀಟಿಂಗ್ ಮಾಡಿ ಅಭಿಮಾನ್ ಸ್ಟುಡಿಯೋನ ವಶಕ್ಕೆ ತಗೊಳ್ಳೋಕ್ಕೆ ಅಂತ ನನಗೆ ಒಂದು ಭರವಸೆ ಇದೆ. ಹಾಗೆ ಪುನರ್ನಿರ್ಮಾಣ ಮಾಡ್ತೀವಿ ಅಂತಲೂ ಭರವಸೆ ಇದೆ ಸರ್. ಪ್ರಜಾಮಾರ್ಗ ವಾಹಿನಿಯವರಿಗೆ ನಾನು ವಿಷ್ಣು ಸೇನಾ ಸಂಘಟನೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಾವು VSS ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಧನ್ಯವಾದ ತಿಳಿಸ್ತೀನಿ. ನಾವು ರಾಜುಗೌಡರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.